ವಿಜೇಂದ್ರ ಅವ್ರ ಕತೆ ಹೇಗಾಗಿದೆ ಅಂತ ಹೇಳಿದ್ರೆ ಒಬ್ಬ ವಿರೋಧಿ ಇಬ್ಬರು ಎದುರಾಳಿ ಅನ್ನುವಂತಹ ಸ್ಥಿತಿಯಲ್ಲಿ ಸದ್ಯಕ್ಕೆ ವಿಜೇಂದ್ರ ಅವರು ಇದ್ದಾರೆ. ಪ್ರಮುಖವಾಗಿ ರಾಜ್ಯಾಧ್ಯಕ್ಷರ ರೇಸ್ನಲ್ಲಿ ಭಿನ್ನರ ಬಣದಿಂದ 3 ಲಿಂಗಾಯತ ನಾಯಕರ ಹೆಸರನ್ನ ತೇಲಿ ಬಿಡೋ ಕೆಲಸ ಮಾಡಲಾಗಿದೆ. ವಿಜೇಂದ್ರ ಬೇಡ, ವಿ ಸೋಮಣ್ಣ ಅಥವಾ ಬೊಮ್ಮಾಯಿ ಅಥವಾ ಯತ್ನಾಳ್ ಪೈಕಿ ಯಾರಾದ್ರೂ ಬೇಕಾದ್ರೆ ಅಧ್ಯಕ್ಷರಾಗ್ಲಿ, ಲಿಂಗಾಯತರೇ ಬೇಕು ಅಂದ್ರೆ ವಿಜೇಂದ್ರರೇ ಯಾಕೆ ಬೇಕು, ಅವರಿಗಿಂತಲೂ ಸಮರ್ಥರು ಇದ್ದಾರೆ ಅನ್ನುವಂತಹ ದಾಳವನ್ನ ಉರುಳಿಸಲಾಗ್ತಾ ಇದೆ. ಒಬಿಸಿ ಮತ್ತು ಪರಿಶಿಷ್ಟ ದಾಳ ಬಿಟ್ಟು ಲಿಂಗಾಯತ ಅಸ್ತ್ರದ ಪ್ರಯೋಗಕ್ಕೆ ಭಿನ್ನರು ಇಳಿತಾ ಇದ್ದಾರೆ. ಇವರು ಕೂಡ ಲಿಂಗಾಯತ ಸಮುದಾಯಕ್ಕೆ ಸೇರಿದವರೇ, ಲೀಡರ್ಸೇ. ಒಬ್ರು ಮಾಜಿ ಮುಖ್ಯಮಂತ್ರಿ, ಇನ್ನೊಬ್ರು ಹಾಲಿ ಕೇಂದ್ರ ಸಚಿವ. ಇವರು ಕೂಡ ಸಮರ್ಥರಿದ್ದಾರೆ ಅನ್ನೋದನ್ನ ಭಿನ್ನರ ಬಳಗ, ಆ ಕ್ಯಾಂಪ್ ಇದೆಯಲ್ಲ, ಅವರು ಬಣ್ಣಿಸುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಬಟ್ ಇದನ್ನ ಹೈಕಮಾಂಡ್ ಒಪ್ಪುತ್ತಾ? ಪಕ್ಷವನ್ನ ಕಟ್ಟೋದು ಅಂತ ಅಂದ್ರೆ ಹೇಗೆ, ರಾಜ್ಯವನ್ನ ಸುತ್ತುವಂತಹ ಕೆಪಾಸಿಟಿ ಯಾರಿಗಿದೆ ಅಂತ ನೋಡಿಕೊಂಡು, ಯುವ ಸಮುದಾಯವನ್ನ ಸೆಳೆಯುವಂತಹ ಕೆಪಾಸಿಟಿ ಯಾರಿಗಿದೆ ಅಂತ ನೋಡ್ಕೊಂಡಲ್ವಾ ಆಯ್ಕೆ ಮಾಡೋದು. ಸೊ ಇವ್ರು ಹೇಳಿದಂತಹ ಲಿಸ್ಟಿಗೆ ಅಂಕಿತ ಬೀಳುತ್ತಾ ಪ್ರಶ್ನೆ ಇದೆ. ಡೀಟೇಲ್ಸ್ ಕೊಡ್ತಾರೆ ಮಸೂದ್. 2004 ನಂತರ ಯಡಿಯೂರಪ್ಪ ಅವರ ಕಾರಣಕ್ಕೋಸ್ಕರ ಲಿಂಗಾಯತ ಸಮುದಾಯ ಗಟ್ಟಿಯಾಗಿ ನಿಂತ್ಕೊಂಡಿದೆ. ಬೀಟ್ 2008 ಚುನಾವಣೆ ಇರಬಹುದು, ಅಥವಾ 18, 19 ಮತ್ತು 14 ಚುನಾವಣೆ ಇರಬಹುದು. ಅದಾದ ನಂತರ 23 ನಮ್ಮ ಹತ್ರ ಎಕ್ಸಾಂಪಲ್ ಇದೆ, 13 ಕೂಡ ನಮ್ಮ ಹತ್ರ ಎಕ್ಸಾಂಪಲ್ ಇದೆ. ಹೀಗಿರ್ಬೇಕಾದ್ರೆ ಭಿನ್ನರು ಕೊಟ್ಟಿರುವಂತಹ ಈ ಲಿಸ್ಟ್ ಅನ್ನ ಎಷ್ಟರ ಮಟ್ಟಿಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇದೆ ಹೈಕಮಾಂಡು, ಹೆಂಗ್ ಪರ್ಸೀವ್ ಮಾಡುತ್ತೆ ಅಂತ? ಮಮತಾ ಯಡಿಯೂರಪ್ಪನವರ ನಿವೃತ್ತಿ ನಂತರ ಬಿಜೆಪಿಯಲ್ಲಿ ಲಿಂಗಾಯತ ನಾಯಕತ್ವಕ್ಕಾಗಿ ಪಟ್ಟಕ್ಕಾಗಿ ಹೋರಾಟ ನಡೀತಾನೆ ಇದೆ. ಅದು ಶೀತಲ ಸಮರವಾಗಿ ನಡೀತಾ ಇತ್ತು. ಈಗ ವಿಜೇಂದ್ರ ಅವರು ಯಾವಾಗ ರಾಜ್ಯಾಧ್ಯಕ್ಷ ಆದರೂ ಅದು ಬಹಿರಂಗವಾಗಿ ಆ ಸಮರ ನಡೀತಾ ಇದೆ. ಆ ತಂದೆಯ ಪಟ್ಟವನ್ನು ಮಗನಿಗೆ ಸಿಕ್ಬಿಡುತ್ತೆ ಅನ್ನುವಂಥ ಒಂದು ಧಾವಂತ ಬಿಜೆಪಿಯ ಲಿಂಗಾಯತ ನಾಯಕರಲ್ಲಿದೆ. ಹಾಗಾಗಿನೇ ವಿಜೇಂದ್ರ ಅವರನ್ನ ಮತ್ತೆ ಆಯ್ಕೆ ಮಾಡಬಾರ್ದು, ಮತ್ತೆ ಮುಂದುವರಿಸಬಾರ್ದು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಅನ್ನುವಂಥ ಪಟ್ಟನ ಇಟ್ಕೊಂಡು ಆ ಮೂಲಕ ಲಿಂಗಾಯತ ನಾಯಕತ್ವವನ್ನು ಕೂಡ ತಮ್ಮಲ್ಲೇ ಉಳಿಸ್ಕೊಳ್ಳುವಂತಹ ಒಂದು ಪ್ರಯತ್ನಕ್ಕೆ ವಿರೋಧಿ ಬಣ ಮುಂದಾಗಿರುವಂಥದ್ದು. ಈ ಭಾಗವಾಗಿಯೇ ಯತ್ನಾಳ್ ಅವರು ಲಿಂಗಾಯತ ಅವ್ರನ್ನ ಒಂದು ರೀತಿಯಲ್ಲಿ ಒಗ್ಗೂಡಿಸುವಂಥ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಈಗ ರಾಜ್ಯಾಧ್ಯಕ್ಷಕ್ಕೆ ಪರ್ಯಾಯ ನಾಯಕತ್ವಕ್ಕಾಗಿ ಒಂದು ರೀತಿಯಲ್ಲಿ ಲಿಂಗಾಯತ ನಾಯಕರ ಹೆಸರುಗಳನ್ನ ಮುಂಚೂಣಿಗೆ ತರುವಂಥ ಪ್ರಯತ್ನ ಕೂಡ ಮಾಡಲಾಗ್ತಿದೆ. ಈಗಾಗಲೇ OBC SC ಸಮುದಾಯದ ಕೆಲ ನಾಯಕರ ಮುಖಂಡರ ಹೆಸರು ಕೇಳಿ ಬರ್ತಿತ್ತು. ಅವ್ರು ಯಾರು ಕೂಡ ಬೇಡ, ಲಿಂಗಾಯತರೇ ಅವ್ರ ಹೆಸರನ್ನ ಮುನ್ನೆಲೆಗೆ ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಯತ್ನ ನಡೀತಾ ಇದೆ. ಆ ಭಾಗವಾಗಿ ಯತ್ನಾಳ್ ಅವ್ರ ಹೆಸರು ಈಗಾಗಲೇ ಚರ್ಚೆಯಲ್ಲಿದೆ. ಅದ್ರ ಜೊತೆಗೆ ವಿ ಸೋಮಣ್ಣ ಅವರು ಲಿಂಗಾಯತ ಸಮುದಾಯದ ಹಿರಿಯ ಮುಖಂಡರು, ಅವರು ಕೂಡ ಪಕ್ಷವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಜೊತೆಗೆ ಯಡಿಯೂರಪ್ಪ ನಂತರ ಲಿಂಗಾಯತ ನಾಯಕತ್ವವನ್ನು ಕೂಡ ಅವರು ಪೂರಕವಾಗಿ ಬಳಕೆ ಮಾಡ್ಕೊಳ್ತಾರೆ. ಲಿಂಗಾಯತ ಸಮುದಾಯ ಕೂಡ ಸೋಮಣ್ಣವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ರೆ ಜೊತೆಗೆ ನಿಂತ್ಕೊಳ್ಳುತ್ತೆ ಪಕ್ಷದ ಜೊತೆಗೆ ಅನ್ನುವಂಥ ಒಂದು ಪ್ರಯತ್ನವನ್ನ, ಒಂದು ವಿಚಾರವನ್ನ ಹರಿಯಬಿಡಲಾಗ್ತಿದೆ. ಜೊತೆಗೆ ಇವರೆಲ್ಲ ಅಂದ್ರೆ ಬೊಮ್ಮಾಯಿ ಅವ್ರನ್ನಾದ್ರೂ ರಾಜ್ಯಾಧ್ಯಕ್ಷರ ಮಾಡಿ ಅವರು ಕೂಡ ಲಿಂಗಾಯತ ಸಮುದಾಯವನ್ನ ಯಶಸ್ವಿಯಾಗಿ ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂತಹ ಚರ್ಚೆ ನಡೀತಾ ಇದೆ. ಆದರೆ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅಂತ ಕಾದು ನೋಡಬೇಕು. ಒಟ್ಟಾರೆಯಾಗಿ ವಿಜೇಂದ್ರ ಅವರನ್ನ ಮುಂದುವರಿಸಬಾರದು, ಪರ್ಯಾಯ ನಾಯಕತ್ವ, ಲಿಂಗಾಯತ ಸಮುದಾಯದ ನಾಯಕತ್ವ ನಮ್ಮಲ್ಲೇ ಉಳಿಬೇಕು ಅನ್ನುವಂತಹ ಒಂದು ಪ್ರಯತ್ನಕ್ಕೆ ಯತ್ನಾಳ್ ತಂಡ ಪ್ರಯತ್ನ ಪಡ್ತಾ ಇದೆ. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಮಸೂದ್.